ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪುಟ್ ಮೇಡಮ್, ಇದನ್ನೇ ಹುಡುಕ್ತಿರೋದಾ? ಥ್ಯಾಂಕ್ ಯು ದುರ್ಗಾ. ಪುಟ್ ಮೇಡಮ್, ಇನ್ನೇನು ಹುಡುಕ್ತಿದ್ಯಾ? ಏನಾದ್ರೂ ಮರ್ತ್ಯಾ? ನಾನು ಪುಸ್ತಕನೆಲ್ಲ ನಿನ್ ಬ್ಯಾಗಲ್ಲಿ ಇಟ್ಟಿದ್ದೀನಿ. ಬೇರೆ ಏನು? ದುರ್ಗಾ, ಇವತ್ತು ಸ್ಕೂಲಲ್ಲಿ. ಓ, ಅದ್ರ ಬಗ್ಗೆನ ಯೋಚನೆ ಮಾಡ್ತಿರೋದು? ಪುಟ್ ಮೇಡಮ್, ನೀನೇನು ಯೋಚನೆ ಮಾಡ್ಬೇಡ. ನಾನಿವತ್ತು ನಿಮ್ಮ ಶಾಲೆಗೆ ಬಂದೇ ಬರ್ತೀನಿ. ಅಲ್ಲ, ಅವ್ರು ಹೇಳೋ ಆಟನೆಲ್ಲ ಆಡ್ತೀನಿ, ಸರಿನಾ? ನಿಜವಾಗ್ಲೂ? ನಿಜವಾಗ್ಲು. ಇಲ್ಲಿ ನಿನ್ ಕೈ ಕೊಡು. ಫಾರ್ಮಿಸ್. ಫಾರ್ಮಿಸ್? ದುರ್ಗಾ, ಅದು ಫಾರ್ಮಿಸ್ ಅಲ್ಲ, ಪ್ರಾಮಿಸ್. ಓ ಹೌದಲ್ವಾ? ಏನ್ ಮಾಡೋದು ಪುಟ್ ಮೇಡಮ್, ಈ ತಲೆಗೆ ಇಂಗ್ಲಿಷ್ ಹೋಗೋದೇ ಇಲ್ಲ. ಆಯ್ತು, ಯಾವಾಗಾದ್ರೂ ನಾನೇ ಹೇಳ್ಕೊಡ್ತೀನಿ. ಓಹೋ ಆಯ್ತು, ನನ್ ಮುದ್ದು ಬಂಗಾರಿ. ಇವಾಗ ನೀನ್ ಹೋಗು. ಪುಟ್ ಮೇಡಮ್, ಇನ್ನೂ ಅನುಮಾನನಾ? ನಾನು ಹೇಳ್ದೆ ತಾನೆ ಬಂದೇ ಬರ್ತೀನಿ ಅಂತ. ನಾನು ಬಂದೇ ಬರ್ತೀನಿ, ಹೋಗು. ಓಕೆ ದುರ್ಗಾ, ಬಾಯ್. ಪುಟ್ ಮೇಡಮ್ ಇಷ್ಟು ಖುಷಿಯಲ್ಲಿರೋದು ನೋಡಕ್ಕೆ ಎಷ್ಟು ಖುಷಿ ಆಗುತ್ತೆ. ಅಯ್ಯಯ್ಯೋ, ಹೀಗೆ ನಿಂತ್ರೆ ಹೇಗೆ? ಬೇಗ ಬೇಗ ಕೆಲಸ ಮುಗಿಸಿ ತಯಾರಾಗಿ ಹೊರಟ್ಬಿಡ್ಬೇಕು, ಆಮೇಲೆ ತಡ ಆಗ್ಬಿಟ್ರೆ ಕಷ್ಟ. ನೋಡ್ದ್ಯಾ ಮಾಯಾ, ದುರ್ಗನ ಎಷ್ಟು ಸ್ಮಾರ್ಟ್ ಆಗಿ ನಮ್ ಶರತ್ತು ನಾವು ಅವಳ ಕಡೆಗೆ ಸೆಳ್ಕೋತಾ ಇದ್ದಾಳೆ. ಅವಳಿಗೆ ನಮ್ ಶರತ್ತುನ ಹೇಗ್ ಸೆಳ್ಕೋಬೇಕು, ಹೇಗ್ ಒಲಿಸ್ಕೋಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ನೋಡ್ದ್ಯಲ್ಲ, ಮದರ್ ಡಾಟರ್ ಸೆಂಟಿಮೆಂಟ್ ನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡ್ಲವಳು. ಅವರೆಲ್ಲ ಇಷ್ಟು ಖುಷಿಯಾಗಿರೋದಕ್ಕೆ ನೀನ್ ಸುಮ್ಮನೆ ಬಿಟ್ಬಿಡ್ತೀಯಾ? ಎಸ್ಪೆಷಲಿ ನಾಳೆ ಆ ಪಿಳ್ಳೆ ಸ್ಕೂಲಲ್ಲಿ ಅದೇನೋ ಕಾಂಪಿಟೇಷನ್ ಇದೆಯಲ್ಲ, ನೀನೇನು ಮಾಡಲ್ವಾ? ಐ ಹ್ಯಾವ್ ಅ ಪ್ಲಾನ್. ದುರ್ಗಾ ಯಾಕಾದ್ರೂ ಈ ಮಾಯನ ಹೆದ್ರಾಕೊಂಡೆ ಅಂತ ರಿಗ್ರೆಟ್ ಮಾಡಬೇಕು. ಹಾಗೆ ಮಾಡ್ತೀನಿ. ಆಟ ಆಡಕ್ ಬರಲ್ವಾ? ಓ, ನಿನ್ ಪೇರೆಂಟ್ಸ್ ಬರ್ತಾರೆ ಅಂತ ವೇಟ್ ಮಾಡ್ತಿದ್ಯಾ? ಹ್ಞೂ, ಇಷ್ಟೊತ್ತಿಗಾಗ್ಲೇ ಅವ್ರು ಬರ್ಬೇಕಿತ್ತು. ಆದ್ರೆ ಅವ್ರು ಬಂದ್ರೆ ತಾನೇ. ಯಾಕೆ ಹಾಗೆ ಹೇಳ್ತಿದ್ಯಾ? ಅವರು ನಂಗೆ ಪ್ರಾಮಿಸ್ ಮಾಡಿದ್ದಾರೆ, ಅವ್ರು ಬಂದೇ ಬರ್ತಾರೆ. ಅವ್ರು ನಂಗೆ ಯಾವತ್ತೂ ಬೇಜಾರು ಮಾಡಲ್ಲ. ಚಾಲೆಂಜಾ? ಹ್ಞೂ, ಚಾಲೆಂಜು. ಇವಾಗ ಕಾಣಿಸ್ತಾ ಇದ್ದೀನಿ. ಎಷ್ಟು ಹ್ಯಾಂಡ್ಸಮ್ ನನ್ನ ಹಸ್ಬೆಂಡ್. ವಾಟ್, ಈಗಲೂ ಸುಮಾರಾಗೇನಾ? ಇನ್ನೇನ್ ಮತ್ತೆ, ನೀವೇನು ಭಾರಿ ಹೀರೋ ತರ ಕಾಣಿಸ್ತಿದ್ದೀನಿ ಅಂತ ಅನ್ಕೊಂಡ್ರಾ? ಸುಮಾರಾಗಿ ಕಾಣಿಸ್ತಿರೋದು. ಕೊಬ್ಬು. ತಮ್ಮ ಅಲಂಕಾರ ಮುಗ್ದಿದ್ರೆ ಹೊರಡೋಣವಾ? ತಡ ಆಗ್ತಿದೆ. ನಡಿ. ದುರ್ಗಾ, ದುರ್ಗಾತ್ಗೆ ಏನಾಯ್ತು? ಸ್ವಲ್ಪ ತಲೆ ಸುದ್ದಂಗಾಗ್ತಿದೆ. ಕುತ್ಕೊಳ್ಳಿ. ಅಣ್ಣ, ಯಾಕೋ ದುರ್ಗಾತ್ಗೆ ಹುಷಾರಿಲ್ಲ ಅನ್ಸುತ್ತೆ. ಐ ಥಿಂಕ್ ಶಿ ನೀಡ್ ಸಮ್ ರೆಸ್ಟ್. ಅಯ್ಯೋ, ಟೈಮ್ ಬೇರೆ ಆಗ್ತಾ ಇದೆಯಲ್ಲ. ಅಣ್ಣ, ಒಂದ್ ಕೆಲಸ ಮಾಡು, ನೀನ್ ಹೋಗು,
ಅವ್ರಿಗೆ ಯಾಕೋ ಪಾರ್ಟಿಸಿಪೇಟ್ ಮಾಡಕ್ ಆಗಲ್ಲ ಅನ್ಸುತ್ತೆ. ಅಲ್ಲ ಶಾನ್ವಿ ಏನು ಹೇಳ್ತಾ ಇದೀಯಾ? ಅಣ್ಣ ಅಲ್ಲಿ ಈತ ವೆಯ್ಟ್ ಮಾಡ್ತಿರ್ತಾಳೆ. ನೀನ್ ಹೊರಟಿರು, ಅವ್ರೇನಾದ್ರೂ ಹುಷಾರಾದ್ರೆ ನಾನ್ ಕರ್ಕೊಂಡ್ ಬರ್ತೀನಿ. ಈತ ಪೇರೆಂಟ್ಸ್ ಬರ್ತಾರೆ ಅಂತ ಚಾಲೆಂಜ್ ಮಾಡಿದ್ದೆ, ಬರಲೇ ಇಲ್ಲ. ಈತ ಚಾಲೆಂಜ್ ಅಲ್ಲೂ ಸೋತೋದ್ಲು ಅನ್ಸುತ್ತೆ. ನಂಗೆ ಗೊತ್ತಿತ್ತು ಕಣ್ರು ಅವಳು ಚಾಲೆಂಜ್ ಅಲ್ಲಿ ಸೋಲ್ತಾಳೆ ಅಂತ. ಇಲ್ಲ, ನಾನು ಚಾಲೆಂಜ್ ಅಲ್ಲಿ ಸೋತೋಗಿಲ್ಲ. ಅವ್ರು ಬಂದೇ ಬರ್ತಾರೆ. ನೀನು ಸುಳ್ಳು ಹೇಳ್ತಿದ್ಯಾ? ನಿನ್ಗೆ ಅಮ್ಮ ಇಲ್ಲ, ನಿಮ್ಮಪ್ಪಂಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ, ನಿನ್ ಪೇರೆಂಟ್ಸ್ ಬರಲ್ಲ. ಬಂದ್ರ ನಾವ್ ಆಟ ಆಡೋಣ. ದುರ್ಗಾ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾಳೆ. ಅವಳು ಬರ್ದೇ ಇದ್ರೆ ಇನ್ಯಾವತ್ತೂ ನಾನು ಅವಳ ಹತ್ರ ಮಾತಾಡ್ಸಲ್ಲ. ಹಾ ಮಾಯಾ, ಈಗ ತಾನೇ ಶರತ್ ಹೊರಟ. ಗುಡ್. ಅವಳು ನಿದ್ದೆನಾ? ಗೊತ್ತಿಲ್ಲ, ಅವಳೆಲ್ಲೂ ನನಗೆ ಕಾಣಿಸ್ಕೊಂಡಿಲ್ಲ. ಅವಳು ಕಾರಲ್ಲಿ ಇದ್ದಾಳೋ ಇಲ್ವೋ ಅಂತಾನೂ ಗೊತ್ತಾಗ್ಲಿಲ್ಲ. ನಾನು ಬರೋಷ್ಟೊತ್ತಿಗೆ ಶರತ್ ಬುರ್ರ ಅಂತ ಕಾರ್ ಓಡಿಸ್ಕೊಂಡು ಹೋಗ್ಬಿಟ್ಟ. ತಲೆಗಿಲೆ ಗೆಟ್ಟಿದ್ಯಾ? ಅವಳಿಗೆ ನಾವು ಕಡಿಮೆ ಡೋಸೇಜ್ ಕೊಟ್ಟಿಲ್ಲ. ನನ್ನ ಪ್ರಕಾರ ಅವಳು ಸಂಜೆವರೆಗೂ ಹೇಳೋದೇ ಡೌಟ್. ಹಾ, ಅದು ಅಷ್ಟೊಂದು ಸ್ಟ್ರಾಂಗ್ ಆಗಿದೆಯಾ? ಹೌದು, ನೀನೆಲ್ಲಿದ್ಯಾ? ಇನ್ನೆಲ್ಲಿ? ಹಿತನ್ ಸ್ಕೂಲಲ್ಲಿ. ಶರತ್ ಜೊತೆಗೆ ದುರ್ಗಾ ಬರಲಿಲ್ಲ ಅಂದ್ರೆ ಹಿತಂಗ್ ಬೇಜಾರಾಗುತ್ತೆ ಅಲ್ವಾ? ಅವ್ರ ಫ್ರೆಂಡ್ಸ್ ಮುಂದೆ ಎಲ್ಲ ಅಮ್ಮ ಅಂತ ತೋರಿಸ್ಕೋಬೇಕಲ್ವಾ? ಅದಕ್ಕೆ ನಾನು ಬಂದಿರೋದು. ಇದರಿಂದ ಹಿತಂಗೆ ಖುಷಿ ಆಗತ್ತೆ. ಹಿತಂಗ್ ಖುಷಿ ಆಯ್ತು ಅಂತ ಶರತ್ಗೆ ನನ್ನ ಬಗ್ಗೆ ಪ್ರೌಡ್ ಫೀಲ್ ಆಗತ್ತೆ. ಇಂಥ ಟೈಮಲ್ಲಿ ದುರ್ಗಾ ಕೈ ಕೊಟ್ಲಲ್ಲ ಅಂತ ಅವರಿಬ್ರಿಗೂ ಅವಳ ಮೇಲೆ ಹೇಟ್ರೇಟ್ ಬೆಳ್ಕೊಳತ್ತೆ. ಗೀತಾ